ಇವತ್ತು ನಮ್ಮ ಬುಲೆಟಲ್ಲಿ ಬೆಂಗಳೂರು ಹೋಗೋಣ ಅಂತ ಅಂದ್ಕೊಂಡಿದ್ದೀನಪ್ಪ. ಫಸ್ಟ್ ಟೈಮ್ ಟೆಸ್ಟ್ ಡ್ರೈವ್ ಮಾಡ್ತಾಯಿದ್ದೀನಿ. ಲಾಂಗ್ ರೈಡಲ್ಲೆಲ್ಲ ಹೆಂಗೆ ಪರ್ಫಾರ್ಮೆನ್ಸ್ ಕೊಡ್ತಾನೆ ಏನು ಕತೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಆಯಿಲ್ ಚೆಕ್ ಮಾಡ್ತಾಯಿದ್ದೀನಿ, ತೆಗೆದಿದ್ದೀನಿ. ಈಗ ನೋಡಬೇಕು. ನಿಮಗೆ ಆಯಿಲ್ ಪಂಪ್ ತೋರಿಸ್ಬೇಕು ಅಂದರೆ ಗೇಜ್ ಈ ರೀತಿ ಕಾಣುತ್ತೆ ನೋಡಿ ಇಲ್ಲಿ ಐ ಅಂತ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೂ ಇರಬೇಕು ಆಯಿಲ್. ಬನ್ನಿ ನೋಡವ. ಏನಿಲ್ಲ, ಸಿಂಪಲ್ಲಾಗಿ ಈ ರೀತಿ ಹಾಕ್ಬಿಟ್ಟು ಲಾಕ್ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ತೆಗಿಬೇಕು. ಹಿಂಸೆ ಕೊಡುತ್ತೆ ಸ್ಟಾರ್ಟಿಂಗು. ಓಹೋ, ಬೇಜಾನಿದೆ ಗುರು. ಹೈ ಲೆವೆಲ್ ಇದೆ. ಅದಕ್ಕೆ ಸಿಸಿ ಆ ಕಡೆ ಸೈಡಲ್ಲ ಆಯಿಲ್ ಕಕ್ಕತಾವನೆ. ಯಾವುದಕ್ಕೂ ಇರಲಿ ಅಂತ ಜಾಸ್ತಿ ನಾವೇ ಬಿಟ್ಟಿದ್ದೀವಿ, ತೊಂದರೆ ಇಲ್ಲ. ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಈ ಕಡೆ ಸೈಡ್ ಎಲ್ಲ ಆಯಿಲ್ ಕಿತ್ಕೊಳತ್ತೆ ನೋಡಿ. ಇಲ್ಲೆಲ್ಲ ಕಿತ್ತಿದ್ದೆಲ್ಲ ಆ ರೀತಿ. ಫಸ್ಟ್ ಟೈಮ್ ಲಾಂಗ್ ರೈಡ್ ಫಸ್ಟ್ ಟೈಮ್ ಹೋಗಿದ್ದೆ. ಬೆಂಗಳೂರಿಗೆ ಹೋದಾಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಟ್ಬಿಟ್ಟಿದ್ದ. ಈಗ ಹೋದಾಗ ಏನು ಪ್ರಾಬ್ಲಮ್ ಕೊಡ್ತಾನೆ ಅಂತ ದೇವರೇ ಗೊತ್ತಿಲ್ಲ. ಅದಕ್ಕೆ ರೆಡಿ ಮಾಡಿ ನಿಲ್ಲಿಸಿದ್ದೀನಿ. ಫೈನಲ್ ಆಗಿ ಇವತ್ತು ನಮ್ಮ ಬುಲೆಟ್ 1966 ಮಾಡಲ್ನ ಬೆಂಗಳೂರಿಗೆ ತೊಗೊಂಡೋಗ್ತಾ ಇದ್ದೀನಿ ಗುರು. ತುಂಬ ದಿನಗಳ ಬಳಿಕ ಲಾಂಗ್ ರೈಡು, 160 ಕಿಲೋಮೀಟ್ರ್ ಆಗುತ್ತೆ ಹತ್ರ. ನಾನು ಹೋಗೋ ಪ್ಲೇಸ್ಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ, ಏನಾದ್ರು ಪ್ರಾಬ್ಲಮ್ ಕೊಡುತ್ತಾ, ಒಂಥರ ಅಡ್ವೆಂಚರ್ ಇದ್ದಂಗೆ ಅನ್ಕೊಬಿಡಿ. 60 ವರ್ಷದ ಬೈಕಲ್ಲಿ ಬೆಂಗಳೂರು ಹೋಗ್ತಾಯಿದ್ದೀನಿ. ಟ್ರಾಫಿಕಲ್ಲಿ ಹೆಂಗಾಗುತ್ತೆ ಮತ್ತು ಮೇನ್ ಹೈವೇಲಿ ಹೆಂಗಾಗುತ್ತೆ, ಏನು ಕತೆ ಅಂತ ದೇವರೇ ಗೊತ್ತಿಲ್ಲ. ಕಾದು ನೋಡೋಣ ಬನ್ನಿ. ಹೊರಟಿದ್ದೀನಿ ಕಣ್ರಪ್ಪ ಬೆಂಗಳೂರಿಗೆ. ಒಂದು ಅಡ್ವೆಂಚರ್ ಮೇಲೆ 60 ವರ್ಷದ ಬೈಕು, ನನ್ನ ಬುಲೆಟ್, ಮೇಡ್ ಇನ್ ಇಂಗ್ಲೆಂಡ್ ಬುಲೆಟ್ ತೊಗೊಂಡು ಹೊರಟಿದ್ದೀನಿ. ಏನು ಕತೆ, ಯಾವ ಪರಿಸ್ಥಿತಿ ಆಗುತ್ತೆ, ನನ್ನ ಕತೆ ಏನು ಪ್ರಾಬ್ಲಮ್ ಕೊಡೋದಾದರೆ ದೇವರು ಬೆಳ್ಕೊತಾ ಇರೋದು. ಎರಡನೇ ಸರಿ ಧೈರ್ಯ ಮಾಡ್ತೀವಿ. ಫಸ್ಟ್ ಟೈಮ್ಗೆ ತಗೊಂಡೋದಾಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಟ್ಬಿಟ್ಟಿತ್ತು. ಬ್ಯಾಟ್ರಿ ಎಲ್ಲ ಡೆಡ್ ಆಗೋಯಿತು, ಬ್ಯಾಟ್ರಿ ಚಾರ್ಜ್ ಆಗ್ತಿರಲಿಲ್ಲ, ಪಂಚರ್ ಆಗಿಬಿಟ್ಟಿತ್ತು. ಸಖತ್ ಹಿಂಸೆ ಆಗೋಯಿತು. ಇದು ಎರಡನೇ ಟ್ರಯಲ್ ಅನ್ಕೊಳ್ಳಿ, ಯಾಕೆಂದರೆ ಇದರಲ್ಲಿ ಲಾಂಗ್ ರೈಡ್ ಹೊಡಿಬೇಕು ಅಂತ ಭಾಳ ಆಸೆ ನನಗೆ. ಅದಕ್ಕೋಸ್ಕರ ಬೆಂಗಳೂರಿಗೆ ಟ್ರಯಲ್ ರೈಡ್ ಅನ್ಕೊಬಿಡಿ. ಇದು ನೋಡೋಣ ಏನು ಕತೆ ಅಂತ. ಜೊತೆ ಒಬ್ಬನೇ ಹೋಗ್ತಾಯಿದ್ದೀನಿ. ವಸತಿ ಹೋದಾಗ ನನ್ನ ತಮ್ಮ ಇದ್ದ. ಜೊತೆ ಒಬ್ಬನೇ ಹೋಗ್ತಿದ್ರಿಂದ ಏನು ಪ್ರಾಬ್ಲಮ್ ಕೊಡುತ್ತೆ ಏನು ಅಂತ ಗೊತ್ತಿಲ್ಲ. ಸದ್ಯ ಆ್ಯಮ್ಸ್ ವರ್ಕ್ ಆಗ್ತಾಯಿದೆ. ನೋಡೋಣ ಈಗ. ಜೈ ಶ್ರೀರಾಮ್. ಫಸ್ಟ್ನೇ ಕಿಕ್ಕು ಶಿವ. ಸ್ವಲ್ಪ ಹೊತ್ತು 30 ಸೆಕೆಂಡ್ ವಾರ್ಮಪ್ ಮಾಡುವ. 30 ಸೆಕೆಂಡ್ ವಾರ್ಮಪ್. ಅಪ್ಪ ತಂದೆ ಏನು ಕೈ ಕೊಡ್ಬೇಡ ಕಣೋ, ಇವತ್ತು ಸ್ಮೂತಾಗಿ ಕರ್ಕೊಬರ್ತೀನಿ ಹೇಳ್ತಾ ಇದ್ದೀನಿ. ಮಧ್ಯದಲ್ಲಿ ಪ್ರಾಬ್ಲಮ್ ಕೊಟ್ಬಿಟ್ರೆ ನಿನಗೆ ಅಲ್ಲೇ ಹೆಂಗೆ ಮಾಡ್ತೀನಿ ಅಂದ್ರೆ ಮಗ ಸರಿಯಲ್ಲಿ ಹೇಳ್ಬಿಟ್ಟಿದ್ದೀನಿ. ಆವಾಜನ ಅಂತ ತಿಳ್ಕೊ, ವಾರ್ನಿಂಗ್ ಅಂತ ತಿಳ್ಕೊ. ಇವತ್ತು ಸೇಫ್ಟಿಯಾಗಿ ಹೋಗಿ ಸೇಫ್ಟಿಯಾಗಿ ಕರ್ಕೊಬನ್ನ. 168, 158, 160 ಕಿಲೋಮೀಟ್ರ್ ಆಗುತ್ತೆ, ಪ್ರಾಪರಾಗಿ ಗೊತ್ತಿಲ್ಲ. ಅಲ್ಲಿವರೆಗೂ ನಮ್ಮ ಬುಲೆಟ್, 60 ವರ್ಷದ ಬುಲೆಟ್ ಹೆಂಗೆ ಹೋಗ್ತಾನೆ ಏನು ಕತೆ ಅಂತ ಗೊತ್ತಿಲ್ಲ. ಓದಿಸಿದ್ವಿ ಹೋದಾಗ ಮಾತ್ರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೋಯಿತು. ನನ್ನ ತಮ್ಮ ಇದ್ದ, ಎಲ್ಲ ಅಡ್ಜಸ್ಟ್ಮೆಂಟ್ ಆಗಿತ್ತು. ಈಗ ನಾನು ಒಬ್ಬನೇ ಹೋಗ್ತಾಯಿದ್ದೀನಿ. ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾನೆ ಯಪ್ಪ ತಂದೆ. ನಿನ್ನ ತಮ್ಮ ಯಾಕಣೋ ನಡು ಬೀದಿ ನಿಲ್ಲಿಸ್ಬಿಟ್ಟು ನನ್ನ ಮಾನ ಮರ್ಯಾದೆಲ್ಲ ಹರಾಜಾಕ್ಬಿಟ್ಟು ಯಾಕಣಪ್ಪ. ಆರಾಮಾಗಿ ಹೋಗೋ, ನಿಧಾನ ಕುಡಿತೀನಿ, ರಫ್ ಮಾಡೋಲ್ಲ, ಆರಾಮಾಗಿ ಬರೋಣ. ಏನಂತ್ಯ ಡನ್ನ? ನಾನು ನಾರ್ಮಲಿ ಪೆಟ್ರೋಲ್ ಹಾಕ್ಸೋದು ರಿಲಯನ್ಸು, ತಪ್ಪಿದರೆ ಇಂಡಿಯನ್ ಆಯಿಲ್ಲು. ಮೋಸ್ಟ್ ಆಫ್ ದ ಟೈಮ್ ನಾನು ಪೆಟ್ರೋಲ್ ಹಾಕ್ಸೋದು ನಯಾರ ಪೆಟ್ರೋಲ್ ಬಂಕಲ್ಲಿ. ಯಾಕೆಂದರೆ ನಾನು ಡಿಫ್ರೆನ್ಸ್ ನೋಡ್ಬಿಟ್ಟಿದ್ದೀನಿ ಮೈಲೇಜಲ್ಲಾಗಲಿ, ಪೆಟ್ರೋಲ್ ಕ್ವಾಲಿಟಿಲಾಗಲಿ. ಮತ್ತು ಎಥನಾಯಿಲ್ ಎಷ್ಟು ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಇಷ್ಟವಾದ ಬಂಕು, ನಾನು ಹಾಕ್ಸೋವಂಥ ಬಂಕು ನಯಾರ. ಇಲ್ಲೇ ಬಂತು ನೋಡಿ ನಯಾರ ಪೆಟ್ರೋಲ್ ಬಂಕ್. ಮೇಡಮ್ 5 ಲೀಟ್ರು. ಹಾಂ, ಊಟ ಆಯಿತು? ಟೈಮ್ ಆಯ್ತಲ್ಲ ಮೇಡಮ್? 1 ಕಾಲ ಆಗೋಯ್ತು. ನೀವು ಕಷ್ಟಪಡೋರು ಬೇಗ ಟೈಮಿಗೆ ಊಟ ಮಾಡಬೇಕಲ್ಲ. ಈಗ ನಾನು ಹಿರಿಸ್ಯಾವೆ ಹತ್ತತ್ರ ಇದ್ದೀನಿ ಗುರು. ಇವತ್ತು ಬೇರೆ ಬೂಕುಂಬೆಟ್ಟದ ಜಾತ್ರೆ. ಜನ ಮಾತ್ರ ಸಿಕ್ಕಾಪಟ್ಟ ಇದ್ದಾರೆ ನೋಡಿ. ಅಲ್ಲೆಲ್ಲ ಹೋಯ್ತಾರದೆಲ್ಲ ಬೂಕುಂಬೆಟ್ಟದ ಜಾತ್ರೆ, ಬೂಕನ ಜಾತ್ರೆ. ಈ ಟೈಮ್ ಆದರೆ ಆಯ್ತಾ ಬಂತು. ಅದೇ ಟೈಮು 1:50. ನಾನು 4 ಗಂಟೆ 4:15 ಅಷ್ಟೊಳಗೆ ನಾನು ಗೋರ್ಗುಂಟೆ ಪಾಳ್ಯ ದಾಟಬೇಕು, ಇಲ್ಲಾಂದರೆ ರಶ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹೊರಟಿದ್ದೀನಿ. ನಮ್ಮದು ಬೇರೆ ಸೂಪರ್ ಡೂಪರ್ ಹೊಸ ಗಾಡಿ ತಗೊಂಡೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮ ಬುಲೆಟ್ ಗುರು 60 ವರ್ಷ ಚಿನ್ನ ಹೆಂಗವನೇ ಶಿಷ್ಯ ತಗೊಂಡೋಗ್ತಾ ಇದ್ದೀನಪ್ಪ. ಹೆಂಗೆ ಪರ್ಫಾರ್ಮೆನ್ಸ್ ಕೊಡ್ತಾವನೆ ಏನೋ ಅದ್ಭುತ. ಹೆಲ್ಮೆಟ್ ಹಾಕಿರೋದ್ರಿಂದ ಸೌಂಡು ಸೂತಿಂಗಾಗಿ ಡಬ್ ಅಂತ ಕೇಳಿಸ್ತೈತೆ. ನಿಮಗೆಲ್ಲ ಗೊತ್ತಿಲ್ಲ ಅಂದರೆ G2 ಬುಲೆಟ್ದು ಅಥವಾ ನಾರ್ಮಲ್ ಸ್ಟ್ಯಾಂಡರ್ಡ್ ಬುಲೆಟ್ದು ಸೌಂಡ್ ಮಾತ್ರ ಡಿಫ್ರೆಂಟ್ ಅಂದರೆ G2 ಸೌಂಡ್ ಮಾತ್ರ ಸಖತ್ತಾಗಿರುತ್ತೆ. ಸೌಂಡ್ ಮಾತ್ರ ಕೇಳೋಕ್ಕೆ
ಇಲ್ಲಿವರೆಗೂ ಸೋ ಫಾರ್ ಸೋ ಗುಡ್, ಯಾವುದೇ ಪ್ರಾಬ್ಲಮ್ ಕೊಟ್ಟಿಲ್ಲ, ಮುಂದಕ್ಕೂ ಕೊಡದೇ ಇರಲಿ ಕಣಪ್ಪ. ಫಸ್ಟ್ ಟೈಮ್ ಹೋದಾಗ ಮಾತ್ರ ಪ್ರಾಣ ಹಿಂಡಾಕ್ಬಿಟ್ಟಿದ್ದ. ಈಗ ಇರಿಸ್ಯಾವೆ ಟೋಲ್ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಗುರು, ನಾಗತ್ ಹೇಳಲೆ ಕಡೆಗೆ. ಅಬ್ಬಾ ಏನೋ ಒಂದು ಬೇರೆ ದೇಶಕ್ಕೆ ಬಂದಂಗೆ ಆಗ್ಬಿಡ್ತೀವಿ ಬೈಕಲ್ಲಿ. ಹಂಗೆ ಗುರು, ಹಳೆ ಗಾಡಿಗಳು ಅಂದರೆ ತಾಳ್ಮೆ ಜಾಸ್ತಿ ಇರಬೇಕು, ಒಂದು ಪೇಷನ್ಸ್ ಲೆವೆಲ್ ಸಿಕ್ಕಾಪಟ್ಟೆ ಇರಬೇಕು. ತಾಳ್ಮೆ ಪೇಷನ್ಸ್ ಎರಡು ಒಂದೇ ಅಲ್ವಾ? ದಡ್ಡ ಮಗ ನಾನು. ಎರಡೂ ಅಂದರೆ ತಾಳ್ಮೆಯನ್ನು ಸಿಕ್ಕಾಪಟ್ಟೆ ಇರಬೇಕು. ಅಂದರೆ ಎಕ್ಸ್ಲೇಟರ್ ಇಟ್ಕೊಳಂಗಿಲ್ಲ ಈ ಬೈಕಲ್ಲಿ. ಹಿಡ್ಕೋಬೇಕು, ಬಿಡಬೇಕು, ಗಾಡಿ ಓವರ್ ಹೀಟಿಂಗ್ ಜಾಸ್ತಿ ಆಗಬಾರ್ದು. ಆಗಾಗ ಸ್ವಲ್ಪ ಹೊತ್ತು ಗ್ಯಾಪ್ ಕೊಡ್ತಾ ಇರಬೇಕು, ನಿಲ್ಲಿಸ್ಬೇಕು, ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ರನ್ನಿಂಗ್ ಮಾಡಬೇಕು. ಈ ರೀತಿ ಎಲ್ಲ ಗಮನಗಳು ಹರಿಸ್ಬೇಕಾಗತ್ತೆ. ಇಲ್ಲಾಂದರೆ ಫಕಪ್ ಆಗೋದಂತೂ ಗ್ಯಾರಂಟಿ ಹಳೆ ಗಾಡಿಗಳಲ್ಲಿ. ಅದರಲ್ಲಿ ಬೇರೆ ಅಣ್ಣ 60 ವರ್ಷದ ಶಿಷ್ಯ, 60 ವರ್ಷದ ಮಗು ಇದು. ನಮ್ಮ ಬೆಳ್ಳು ಕ್ರಾಸ್ ಕ್ಯಾಂಪಸಲ್ಲಿ ನಿಲ್ಲಿಸಿದ್ದೆ, ಸ್ವಲ್ಪ ರೆಸ್ಟ್ ಕೊಡೋಣ ಅಂತ. ಬೈಕು ಈ ರೀತಿ ಕಂಡೀಷನ್ ಇದೆ, ಆಯಿಲ್ ಲೀಕೇಜು ಏನು ಬಂದಿಲ್ಲ ಅನ್ಕೋತೀನಿ. ಎಲ್ಲ ಪರ್ಫೆಕ್ಟ್ ಇದೆ ಗುರು, ಜಾಸ್ತಿ ರೆಸ್ಟ್ ಮಾಡಿ ಓಡಿಸ್ತಿಲ್ವಲ್ಲ, ಅದಕ್ಕೋಸ್ಕರ ಏನು ತೊಂದರೆ ಇಲ್ಲ. ಇಲ್ಲೇ ಬೆಳ್ಳು ಕ್ರಾಸಲ್ಲಿ ನಮ್ಮ ಕಾಲೇಜ್ ಮುಂದೆ ನಿಂತ್ಕೊಂಡು ಕಾಂಪ್ಲೆಕ್ಸಲ್ಲಿ ಹಂಗೆ ಈ ಬೇಕಲ್ಲಿ ಸ್ವಲ್ಪ ಏನೋ ತಿನ್ಕೊಂಡು ನಿಂತಿದ್ದೀನಿ. ಬನ್ನಿ ಈಗ ಮತ್ತೆ ಇಲ್ಲಿಂದ ಹೊರಡುವ. ಈ ರೀತಿ ಕಾಣ್ತಾ ಇದೆ ನೋಡಿ ಬೈಕ್. ನಮ್ಮ ವಿ ಬೇಕರಿಗೆ ಬಾಯ್ ಗುರು. ನಾಯರ ಪೆಟ್ರೋಲ್ ಬಂಕಲ್ಲಿ ನೋಡಪ್ಪ ಸೂಪರ್ ಬೈಕ್ಗಳು. Z800, Z900, ZX 10R, ಡುಕ್ಯಾಟಿ ಪ್ಯಾನೆಗಾಲೆ V4. ಓಲೋಲೋಲೋಲೋಲೋಲೋಲೋ ಹೆಂಗಾಗುರು ಬೈಕ್ಗಳು ಎಲ್ಲ ಒಟ್ಟಿಗೆ ಹೋಯ್ತಾವ್ರೆ. ಅವ್ರ ಮಧ್ಯೆ ನಮ್ದೊಂದು ಲೆಜೆಂಡು, 60 ವರ್ಷದ ಶಿಷ್ಯ, 60 ವರ್ಷದ ಮಗು ಇದು ಹೋಯ್ತೈತೆ. ಅಲ್ಲಿ ಆ ಬೈಕ್ಗಳು ನೋಡಿದ್ರಲ್ಲ, ಅಷ್ಟರಲ್ಲಿ ಕಾಸ್ಟ್ಲಿಯೆಸ್ಟ್ ಬೈಕ್ ಯಾವುದು ಗೊತ್ತಾ? ಡುಕ್ಯಾಟಿ V4R ಇತ್ತಲ್ಲ, V4R V4S ಇರಬೇಕದು. ಐ ಥಿಂಕ್ V4R ಇರಬೇಕದು. ಅದು ಕಾಸ್ಟ್ಲಿಯೆಸ್ಟ್ ಬೈಕ್. ಅದು ಹೆಚ್ಚು ಕಮ್ಮಿ ಒಂದು 45-50 ಮೇಲಾಗುತ್ತೆ, ಅಂದರೆ 50 ಲಕ್ಷದ ಮೇಲಾಗುತ್ತೆ ಅದು. ಅಬ್ಬಾ ಅರ್ಧ ಕೋಟಿ ಬೈಕು ಅಂದರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲೊಬ್ಬ ಸ್ಪೈಡರ್ ಮ್ಯಾನ್ ಆಗ್ಬಿಟ್ಟವನೆ, ಆ ಕಡೆಗೆ ಈ ಕಡೆಗೆ ಅಡ್ಡಾಡ್ತಾವ ಶಿಷ್ಯ, ಏನಕ್ಕೆ ಗೊತ್ತಿಲ್ಲ. ಓಹೋ ಸಿಗರೇಟ್ ಬೇರೆ ಅಣ್ಣ, ಏನಣ್ಣ ಶೋಕಿನಿಂದು? ಫುಲ್ ಒಂದು ಪೆಗ್ 90 ಒಂದು ಕ್ವಾರ್ಟರ್ ಹೊಡೆದ ಅಣ್ಣ. ಆಗ್ಲಿಂದ ನೋಡ್ಬೇಕಿತ್ತು, ಕ್ಯಾಮ್ರಾ ಅನ್ವಿರಲಿಲ್ಲ. ಆ ಕಡೆಗೆ ಫುಲ್ ಬ್ಯಾಟ್ ಪನ್ ಆಗೋಗ್ಬಿಟ್ಟಿದ್ದೆ. ಹಿಂದ್ಗಡೆ ಬೇರೆ ಜಾಕೆಟ್ ಆರ್ತಾ ಇತ್ತು. ಮುಂದೆ ಬಂದು ನೋಡಿದ್ರೆ ಸಿಗರೇಟ್ ಬೇರೆ. ಹಬ್ಬಾ ಸೋಲೂರು ಇನ್ನೊಂದು 15 ಕಿಲೋಮೀಟರ್ ಇರ್ಬೋದು. ಹೋಗ್ತಾ ಇದೀವಿ ಗುರು ಪೀಸ್ಫುಲ್ಲಾಗಿ, ಏನು ಪ್ರಾಬ್ಲಮ್ ಕೊಡ್ತಾ ಇಲ್ಲ. ಬ್ಯಾಟ್ರಿ ಕೂಡ ಚಾರ್ಜ್ ಆಗ್ತಾ ಇದೆ, ಹಾಗೆ ಆಯಿಲ್ ಕೂಡ ಎಲ್ಲೂ ಲೀಕೇಜ್ ಬಂದಿಲ್ಲ ಇದುವರೆಗೂ. ಸೂಪರ್ ಅದ್ಭುತವಾಗಿ ರನ್ ಆಗ್ತಾ ಇದ್ದಾನೆ ನಮ್ಮ ಬುಲೆಟ್. 60 ವರ್ಷ ಅದು ರಾಜನ್ ಥರ ಹೋಗ್ತಾನೆ ಗುರು. ಈ ಬೈಕ್ ಮೇಲೆ ಕುತ್ಕೊಂಡು ಓಡಿಸ್ತಾ ಇದ್ರೆ ಏನೋ ಒಂಥರ ಫೀಲು ಗುರು, ಏನೋ ಒಂಥರ ಡಿಗ್ನಿಟಿ ಫೀಲ್ ಆಗುತ್ತೆ. ಅದ್ಭುತವಾದ ಫೀಲಿಂಗು. ಎಷ್ಟೇ ಲಕ್ಷ ಕೋಟಿ ಕಾರ್ ತೊಗೊಂಡು ಅಥವಾ ಬೈಕ್ ತೊಗೊಂಡು ನೋಡಿದ್ರು ಈ ರೀತಿ ಫೀಲಿಂಗ್ ಬರಲ್ಲ. ಇದೇ ಒಂಥರ ಡಿಫ್ರೆಂಟ್ ಲೆವೆಲ್ ಅನ್ಕೋಬಿಡಿ. ಈ ಬೈಕ್ ಮೇಲೆ ಹೋಗುವಂಥದ್ದು, ಈ ಬೈಕ್ನ ರೈಡ್ ಮಾಡುವಂಥದ್ದು, ಈ ಬೈಕ್ನ ಮೇಂಟೈನ್ ಮಾಡುವಂಥದ್ದು, ಇದೆಲ್ಲ ಒಂಥರ ಏನೋ ಒಂಥರ ಪರಂಪರೆ ಇದ್ದಂಗೆ. ಇಲ್ಲಿ ಎಂಥ ಮಾರಾಯ ಸೋಲ್ದವ್ರು ಬಿಟ್ಟು ಹಿಂದೆ ಸಂತೆ ಯಾವಾಗಲೂ ಥರದ ಹಣ್ಣುಗಳು, ತರಕಾರಿಗಳು, ಲೋಕಲ್ಗಳಲ್ಲೂ ಹಳ್ಳಿಯದ ಫಾರ್ಮರ್ಸ್ಗಳು ತಂದು ಮಾರ್ತಾ ಇರ್ತಾರೆ ನೋಡಿ, ತರಕಾರಿ, ಹಣ್ಣು. ಅವ್ರ ಹಿಂದ್ಗಡೆ ನೋಡಿ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಒಂಥರ ಫಾರ್ಮರ್ಸ್ ಮಾರ್ಕೆಟ್ ಇದ್ದಂಗೆ ಇದು. ಗಾಡಿಗಳು ನಿಂತಿರ್ತವೆ, ಕಾರುಗಳು, ಒಳ್ಳೊಳ್ಳೆ ಫ್ರೆಶ್ ತರಕಾರಿಗಳು. ಇಲ್ಲಿ ಎಲ್ಲಿಂದ ತಂದು ಮಾಡ್ತಾರೆ ಗೊತ್ತಿಲ್ಲ, ಎಲ್ಲ ಥರದ ತರಕಾರಿ ಐತೆ ಗುರು, ಹಣ್ಣು ತರಕಾರಿ ಪ್ರತಿಯೊಂದು ಐತೆ ಗುರು. ರೈತರುಗಳು ಮಾಡ್ತಾ ಇರೋದು, ಬೇರೆ ಯಾರೂ ಅಲ್ಲ, ದಲ್ಲಾಳಿಗಳಲ್ಲ. ವಾವ್, ನೀವು ಅಷ್ಟೇ ಬಂದು ಇಲ್ಲಿ ತಗೊಂಡೋಗಿ. ಇದಿದೆ ಇಲ್ಲಿ, ಇದಿಲ್ಲ ಅನ್ನಂಗಿಲ್ಲ ಗುರು, ಎಲ್ಲ ಐತೆ. ರಾಮ್ಫಲನೂ ಸಿಗ್ತೈತಲ್ಲ ಮರ ಇಲ್ಲಿ. ಒಟ್ಟಿನಲ್ಲಿ ಎಲ್ಲ ಫಾರ್ಮರ್ಸೇ ಮಾರ್ತಾರದು ಗುರು, ಯಾರು ಮಿಡ್ಲ್ ವರ್ತಿಗಳಿಲ್ಲ. ಸೂಪರ್.
ನೆಲಮಂಗಲ ಇನ್ನೊಂದು 7 ಕಿಲೋಮೀಟರ್ ಐತೆ ಗುರು. ಮಳೆ ಬರ್ತೈತಲ್ಲ ಮಾರಾಯ ಈ ವಾತಾವರಣದಲ್ಲಿ, ಚಳಿಗಾಲದಲ್ಲಿ. ಎಂಥ ಸಾವ ಮಾರಾಯ ಇದು, ಎಂಥದ ಇದು? ಹಾಂ, ಮಳೆ ಬರ್ತಾ ಉಂಟು. ಅಯ್ಯೋ ಅಪ್ಪ ಅಪ್ಪ ಅಪ್ಪ, ಜೋರಾಗೆ ಬರ್ತೈತೆ ಗುರು. ಇಲ್ಲಿ ಎಲ್ಲರೂ ನೋಡ್ಕೋಬೇಕು ಜಾಗನ ಕುತ್ಕೊಳ್ಳೋಕ್ಕೆ. ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ. ಸೊ ಒಳ್ಳೆ ಕೂಲ್ ವಾತಾವರಣ ಮಾತ್ರ. ಬೈಕಿಗೂ ಅದಕ್ಕೂ ಅಟ್ಮಾಸ್ಫಿಯರ್ ಸೂಪರಾಗಿ ಐತೆ. ಗಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಗುರು. ಶಬಾಷ್ ಶಬಾಷ್ ಮಗನೇ. ಹಬ್ಬ 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 ಹಬ್ಬ, ನೆಲಮಂಗ್ಲ ತನಕ ಬಂದೇ ಬಿಡ್ತು ನಮ್ಮ ಬುಲೆಟು. ಯಾವುದೇ ಪ್ರಾಬ್ಲಮ್ ಇಲ್ದಂಗೆ ಬಂದಿದ್ದಾನೆ. ಇನ್ನು ಮುಂದಕ್ಕೆ ಅಸಲಿ ಆಟ ಶುರು. ಯಾಕೆಂದರೆ ಬೆಂಗಳೂರು ಟ್ರಾಫಿಕ್ ನಿಮಗೆಲ್ಲ ಗೊತ್ತು. ನಾರ್ಮಲ್ ಬೈಕ್ಗಳೇ ಬೇಗ ಹೀಟ್ ಆಗಿಬಿಡ್ತವೆ ಈಗಿನ ಕಾಲದವು. ಈ ಹಳೇ ಬುಲೆಟ್, ಓಲ್ಡ್ ಬುಲೆಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾನೆ ಏನು ಕತೆ. ಸತಿ ಬಂದಾಗಲೂ ಅಷ್ಟೇ ನಾವು ಟ್ರಾಫಿಕ್ ಅಷ್ಟಾಗಿ ಸಿಗಲಿಲ್ಲ. ಈಗ ನೋಡಿ ಪೀಕ್ ಅವರ್ಸ್, ಈಗ ಟೈಮಿಂಗ್ಸ್ ಬಂದ್ಬಿಟ್ಟು ಅಲ್ಲೇ 5 ಗಂಟೆ ಹತ್ತತ್ರ ಆಯ್ತಾ ಬಂತು. ಸ್ಯಾಟರ್ಡೆ ಬೇರೆ. ಹೆಂಗಿರುತ್ತೋ ಏನೋ. ಅಸಲಿ ಆಟ ಈಗ ಶುರು. ಅಸಲಿ ಟೆಸ್ಟು ನಮ್ಮ ಬುಲೆಟ್ಗೆ. ಅಪ್ಪ ತಂದೆ, ಬೆಂಗಳೂರು ಟ್ರಾಫಿಕ್ ಕೊಡೋ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತೀಯ ನೋಡೋಣ. ದೇವ್ರದಿಂದ ಏನು ಪ್ರಾಬ್ಲಮ್ ಬರದೇ ಇದ್ರೆ ಸಾಕೋಣಪ್ಪ. ಬೆಂಗಳೂರು ಟ್ರಾಫಿಕಲ್ಲಿ ಹೇಗೆ ನಮ್ಮ ಬುಲೆಟು ಸಹಿಸ್ಕೊಳ್ಳುತ್ತೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಇಂಜಿನ್ನು, ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಇಲ್ವಾ ಕಾದು ನೋಡೋಣ ಬನ್ನಿ. ಈಗ ನೆಲಮಂಗಲ, ಇಲ್ಲಿಂದ ರೈಟ್ ತೊಗೊಂಡು ಗೋರ್ಗುಂಟೆ ಪಾಳ್ಯ ಏಕ ಒಂದೇ ರೋಡು.